ರಾಜ್ಯೋತ್ಸವದ ಈ ಸಂತಸವನ್ನು ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇವತ್ತು ಮಂಗಳೂರಿನ ಜಪ್ಪಿನಮಗೂರಿನಲ್ಲಿ ನಿವಾಸಿಯಾಗಿರ್ತಕ್ಕಂಥ ಹಾಗೆ ಟ್ರಾಫಿಕ್ನಲ್ಲಿ ASI ಆಗಿ ಕೆಲಸ ಮಾಡ್ತಕ್ಕಂಥ ಸಂತೋಷ್ ಪಡೀಲ್ ಅವರು ಇವತ್ತು ಹುಲಿ ವೇಷವನ್ನು ಹಾಕ್ಕೊಂಡು ಈ ಒಂದು ಕನ್ನಡ ರಾಜ್ಯೋತ್ಸವದಲ್ಲಿ ಒಂದು ಸಂತೋಷ ಕೂಟದಲ್ಲಿ ಪಾಲ್ಗೊಳ್ಳಿಕ್ಕೆ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸಂತೋಷ್ ಅವರೇ. ಪ್ರತಿದಿನ ಟ್ರಾಫಿಕ್ ಪೊಲೀಸ್ ಅಂದರೆ ಮುಂದಿನ ಮಕ್ಕಳು ಅದರಲ್ಲೂ ಮಂಗಳೂರಿನವರು ಈ ಟ್ರಾಫಿಕ್ ಪೊಲೀಸ್ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ ಇಲ್ಲ ಗೊತ್ತಿಲ್ಲ. ಏನು ಈಗ ಅದರಲ್ಲೂ ಪೊಲೀಸ್ ಕೆಲಸಕ್ಕೆ ಅದರಲ್ಲೂ ಟ್ರಾಫಿಕ್ ಪೊಲೀಸಿಗೆ ಬಂದಿದ್ದೀರಿ. 24 ಗಂಟೆ ಬೆಳಗಿಂದ ಸಂಜೆವರೆಗೆ ಆ ಟ್ರಾಫಿಕ್ ನಿಯಂತ್ರಣ, ಆ ಹೊಗೆ, ಆ ಟೆನ್ಷನ್ನು ಇದರಲ್ಲೇ ಇದ್ದೀರಿ. ಬಟ್ ಅಪರೂಪಕ್ಕೆ ಒಮ್ಮೆವಾಗಿ ಈ ಒಂದು ರಾಜ್ಯೋತ್ಸವದಲ್ಲಿ ನಿಮ್ಮ ಟ್ಯಾಲೆಂಟನ್ನು, ನಿಮ್ಮ ಒಂದು ಈ ತುಳುನಾಡಿನ ಸಂಸ್ಕೃತಿಯನ್ನು ಒಂದು ವ್ಯಕ್ತಪಡಿಸ್ಲಿಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿದೆ. ಏನು ನಿಮಗೆ ಅನಿಸ್ತಾ ಇದೆ? ಸರ್, ನಾನು ಟ್ರಾಫಿಕಲ್ಲಿ ಇತ್ತೀಚೆಗೆ ನಾನು ಬಂದಂಥವರು. ಆದರೆ ನಾನು ಹೇಳಿದರೆ ಮೊದಲಿಂದ ನಾನು ಕ್ರೈಮಲ್ಲಿ ಜಾಸ್ತಿ ವರ್ಕ್ ಮಾಡಿದವ. ಮತ್ತಂತ ಹೇಳಿದರೆ ಟ್ರಾಫಿಕ್ ಹೇಳಿದರೆ ಸ್ವಲ್ಪ ಕಷ್ಟ ಸಾಧ್ಯ. ಇತ್ತೀಚೆಗೆ ಬಂದದ್ರಿಂದ ಸ್ವಲ್ಪ ಕಷ್ಟ, ಬೆಳಗ್ಗೆಯಿಂದ ಇದು ಮಾಡಬೇಕು. ಆದರೆ ನಮಗೊಂದು ಮನಸ್ಸಿಗೆ ಖುಷಿ ಅಂತ ಹೇಳಿದರೆ, ನಾನು 11 ವರ್ಷದಿಂದ ಛದ್ಮವೇಷ ಸ್ಪರ್ಧೆ ಇಲ್ಲಿ ಪೊಲೀಸ್ ಸ್ಪೋರ್ಟ್ಸ್ ಡೇಗೆ ಮಾಡ್ತಾ ಇದ್ದೇನೆ. 11 ವರ್ಷದಿಂದ ಮೊದಲ ಬಹುಮಾನ ಗಳಿಸ್ತಾ ಇದ್ದೇನೆ. ಇಲ್ಲಿ ಕನ್ನಡೋತ್ಸವ ಒಂದು ಕಾರ್ಯಕ್ರಮಕ್ಕೆ ಮಾಡಬೇಕು, ಅದು 3 ಮಿನಿಟ್ ಆದರೂ ಕ್ವಾಲಿಟಿ ಕೊಡಬೇಕಂತ ಉದ್ದೇಶ. ಯಾಕೆ ಹೇಳಿದರೆ ಗಂಡು ಕಲೆ ಅಂತ ಹೇಳುವಂಥದ್ದು ಹುಲಿ, ನಮ್ಮ ರಾಷ್ಟ್ರೀಯ ಪ್ರಾಣಿ. ಅಂಥದ್ರಲ್ಲಿ ನಾವು ಅಂಥದ್ದೇ ವೇಷ ಧರಿಸಿ ಒಳ್ಳೆಯ ಒಂದು ಮೆಸೇಜ್ ಸಂದೇಶ ಕೊಡುವ ಅಂತೇಳಿ ನಾನು ಈ ಒಂದು ಪಾರ್ಟನ್ನು ಹಾಕಿ ನಾನಿಲ್ಲಿ ಛದ್ಮವೇಷವನ್ನು ನಾನು ಮಾಡ್ತಾ ಇದ್ದೇನೆ ಸರ್. ಈ ಛದ್ಮವೇಷದಲ್ಲಿ ಬಹುಮಾನಗಳನ್ನು ಪಡ್ಕೊಂಡಿದ್ದೀರಾ ಸರ್ ನೀವು? ನಾನು ಈ ಹಿಂದೆ ಅನೇಕ ಬಹುಮಾನ 11 ವರ್ಷದಿಂದ ಮೊದಲ ಬಹುಮಾನವನ್ನು ಪಡ್ಕೊಂಡಿದ್ದೆ ಸರ್. ಇವತ್ತು ಈ ಕಾರ್ಯಕ್ರಮಕ್ಕೆ ನಿಮ್ಮ ಟ್ಯಾಲೆಂಟ್ ನೋಡ್ಲಿಕ್ಕೆ ನಿಮ್ಮ ಫ್ಯಾಮಿಲಿಯ ಮೆಂಬರ್ಸ್ ಯಾರು ಬಂದಿದ್ದಾರೆ? ನನ್ನ ಮಿಸ್ಸಸ್, ನನ್ನ ಮಗಳು, ನನ್ನ ಮಗ ಬಂದಿದ್ದಾರೆ ಸರ್. ಈಗ ನಿಮ್ಮ ಟ್ರಾಫಿಕ್ಕು, ಈ ಪೊಲೀಸ್ಗಿರಿ ಒಳಗೆ ಈ ಒಂದು ಛದ್ಮವೇಷದಲ್ಲಿ ಈ ಒಂದು ಏನು ಡಿಫರೆನ್ಸ್ ಏನು ಖುಷಿ ಆಗುತ್ತೆ? ಅಟ್ಲೀಸ್ಟ್ ಒಂದು ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಅನಿಸ್ತಾ ಇದೆ ನನಗೆ. ಮೈಂಡ್ ರಿಲ್ಯಾಕ್ಸ್ ಸರ್. ಯಾಕೆ ಹೇಳಿದ್ರೆ ಪೊಲೀಸಲ್ಲಿ ನಾನಾ ರೀತಿಯ ಇಡೀ ದಿವಸ ತಲೆಬಿಸಿ ಮಾಡುವಂಥದ್ದು ಅದು ಇದು ಹೇಳಿ ಎಲ್ಲ ಇದೆ. ಆದರೆ ನಮಗೆ ಖುಷಿ ಆಗಬೇಕು. ಯಾಕೆ ಹೇಳಿದರೆ ಪೊಲೀಸಲ್ಲಿ ಇವತ್ತಿದ್ದವ ನಾಳೆ ಇಲ್ಲ, ನನ್ನ ಉದ್ದೇಶ ಅಷ್ಟೇ. ನಾನು ಹೇಳಿದರೆ ಪೊಲೀಸಲ್ಲಿ ಇರುವಾಗ ಕೂಡ ಹಾಗೆ ಎಂಜಾಯ್ ಮಾಡಬೇಕು. ನಮ್ಮ ಆರೋಗ್ಯವನ್ನು ಕಾಪಾಡಬೇಕಾದ್ರೆ ಸ್ವಲ್ಪ ಎಂಜಾಯ್ ಬೇಕು. ಎಲ್ಲರ ಹತ್ರ ಒಂದು ಮಾತಾಡಬೇಕು, ನಾವು ಒಳ್ಳೆಯ ಸಂದೇಶ ಕೊಡಬೇಕು ಮತ್ತು ಒಳ್ಳೆಯವರೊಡನೆ ನಾವು ಹಂಚಿಕೊಳ್ಬೇಕು ಪ್ರತಿಯೊಂದು ವಿಷಯವನ್ನು. ಆದ್ದರಿಂದ ಈ ಒಂದು ವೇಷಭೂಷಣ ಧರಿಸಿ ಒಂದು ಮಾಡುವಂಥದ್ದು ನನಗೆ ಅಂತೂ ಭಾಳ ಸಂತೋಷ ಸರ್, ಭಾಳ ಖುಷಿ ಆಗ್ತಾ ಇದೆ. ಈಗ ನಿಮ್ಮ ಯಜಮಾನರು ಇವತ್ತು ಹುಲಿಯಾಗಿದ್ದಾರೆ. ಅವರು ಮನೆಯಲ್ಲೂ ಹುಲಿ ಥರ ಇರ್ತಾರಾ ಇಲ್ಲ ಇಲಿ ಥರ ಇದ್ದಾರಾ? ಮನೆಯಲ್ಲಿ ಇಲಿ ತರ ಇರುವುದಿಲ್ಲ, ಹುಲಿ ತರನೇ ಇರ್ತಾರೆ. ವೇಷ ಇರಲ್ಲ. ವೇಷ ಇರಲ್ಲ. ಇವತ್ತಿನ ಅವರಿಗೆ ಒಂದು ಛದ್ಮವೇಷದಲ್ಲಿ ಇರ್ಬೋದು ಅಥವಾ ಈ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಾರೆ. ಅವರ ಪೊಲೀಸ್ ವೃತ್ತಿ ಮಾಡುವಾಗ ಮತ್ತೆ ನಿಮಗೆ ಹೇಗೆ ಅನಿಸ್ತದೆ? ನನ್ನ ಗಂಡ ಬೆಳಿಗ್ಗೆ ಹೋಗ್ತಾರೆ, ಸಂಜೆ ಬರ್ತಾರೆ. ನಿಮ್ಮ ಸಂಸಾರಕ್ಕೆ ಅವರು ಟೈಮ್ ಕೊಡ್ತಾ ಇದ್ದಾರೆ. ನಿಮ್ಮ ಜೊತೆಗೆ ನಿಮ್ಮ ಬರ್ಡೇಗೆ ಇರಲಿ, ನಿಮ್ಮನ್ನು ಪಿಕ್ಚರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಇರಲಿ, ಮಾರ್ಕೆಟಿಗೆ ತರಕಾರಿ ತರಲಿಕ್ಕೆ, ಅದಕ್ಕೆಲ್ಲ ಹೋಗ್ಲಿಕ್ಕೆ ಅವರಿಗೆ ಸಮಯ ಸಿಗ್ತದಾ ಇಲ್ವಾ? ಫ್ರ್ಯಾಂಕ್ ಆಗಿ ಹೇಳ್ಬೇಕು. ಅವರು ನಮ್ಮ ಸಂಸಾರದಲ್ಲಿ ತುಂಬಾ ಮಿಂಗಲ್ ಆಗ್ತಾರೆ. ಎಷ್ಟು ಅವರ ಪೊಲೀಸ್ ಕೆಲಸ ಇದ್ರೂ ಸಹ ನಮ್ಮ ಸಂಸಾರದೊಟ್ಟಿಗೆ ಅಷ್ಟೇ ಮಿಂಗಲ್ ಆಗಿ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸ್ತಾರೆ. ನಿಮ್ಮ ಹೆಸರಿಗೆ? ಧನ್ವಿ. ಏನ್ ಮಾಡ್ತಾ ಇದ್ರಿ ತನ್ವಿ ಅವರು? ಸೆಕೆಂಡ್ PUC. ಪಪ್ಪ ಈಗ ಇವತ್ತೊಂದು ವೇಷ ಹಾಕೊಂಡಿದ್ದಾರೆ, ಪೊಲೀಸ್ ಇದ್ದಾರೆ. ನೀವು ಮುಂದೆ ಕಲ್ತು ಏನಾಗ್ಬೇಕಂತಿದ್ದೀರಾ? ಮೆಡಿಸಿನ್ ಫೀಲ್ಡ್ ಅಲ್ಲಿ. ಮೆಡಿಸಿನ್ ಫೀಲ್ಡ್ ಅಲ್ಲಿ. ಯಾಕೆ ಅಪ್ಪನ ಫೀಲ್ಡ್ ಬೇಡ ಅನ್ಸ್ತಾ ಇದೆಯಾ? ಬೇಡ ಅಲ್ಲ, ಅದು ಅಣ್ಣ ಮಾಡ್ಬೋದು. ಅಣ್ಣ ಮಾಡ್ತಾರೆ ಈಗ? ಎಸ್, ಓಕೆ. ಹೇಗೆ ಅನಿಸ್ತಾ ಉಂಟು ಅಪ್ಪನ ಈ ವೇಷ ನೋಡಿಕೊಂಡು? ತುಂಬಾ ಖುಷಿ ಆಗ್ತದ. ಎಸ್, ಥ್ಯಾಂಕ್ ಯು ತನ್ವಿ. ಹಾಗೆ ಏನು ನಿಮ್ಮ ಪಪ್ಪ, ಅಮ್ಮ, ತಂಗಿ ಎಲ್ಲ ಇಲ್ಲಿದ್ದಾರೆ. ಅವ್ರ ಮಗನಾಗಿ ನೀವು ಏನು ಮುಂದೆ ಏನು ಕಲಿಬೇಕು, ಏನು ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀರಿ? ನಾನು ಈಗ ಇಂಜಿನಿಯರ್ ಮಾಡ್ತಿದ್ದಾನೆ. ನೆಕ್ಸ್ಟ್ ಪೊಲೀಸ್ ಹಾಗೆ IAS ಆಫೀಸರ್, IAS IPS ಮಾಡಬೇಕು. ಧನ್ಯವಾದಗಳು. ಬೆಸ್ಟ್ ಆಫ್ ಲಕ್ ಫಾರ್ ಯುವರ್ ಫ್ಯಾಮಿಲಿಗೆ. ಮಂಗಳೂರು ಊರ್ವ ಪೊಲೀಸ್ ಸ್ಟೇಷನ್ನಲ್ಲಿ ASI ಆಗಿರುವ ವಿನಯ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಇವತ್ತಿನ ಕನ್ನಡ ರಾಜ್ಯೋತ್ಸವದಲ್ಲಿ ಕರಗ, ಇದು ಕೂಡ ಒಂದು ಉತ್ತರ ಕರ್ನಾಟಕದ ಒಂದು ಗಂಡು ಕಲೆ, ಆ ಕರಗವನ್ನು ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಇವರು ಮನೆಯಲ್ಲಿ ತಂದೆಯ ಸ್ಥಾನವನ್ನು, ಗಂಡನ ಸ್ಥಾನವನ್ನು ಅಥವಾ ಇನ್ನು ಮಾಮ ಇವರ ಒಂದು ಪಾರ್ಟನ್ನು ಮಾಡಿದರೆ,
ಠಾಣೆಯಲ್ಲಿ ಪೊಲೀಸಿನ ಪಾರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಈ ಕನ್ನಡ ರಾಜ್ಯೋತ್ಸವದಲ್ಲಿ ಈ ಕರಗ ಒಂದು ಹೊತ್ತಂತ ವೀರಗಾಸೆಯ ಒಂದು ಕರಗದ ಒಂದು ಜನಪದ ಶೈಲಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದು ಕೂಡ ಒಂದು ಡಿಫ್ರೆಂಟ್ ರೋಲ್. ಪೊಲೀಸ್ ಇಲಾಖೆಯ ಕಾರ್ಯಕ್ರಮ ಕೆಲಸಕ್ಕಿಂತ ಇದೊಂದು ವಿಭಿನ್ನವಾಗಿ, ನೀವು ಅಲ್ಲಿ ಯಾವತ್ತು ಮುಖದಲ್ಲಿ ಗಾಂಭೀರ್ಯ ಇರ್ತದೆ, ಒಂದು ಕೋಪ ಇರ್ತದೆ, ಟೆನ್ಷನ್ ಇರ್ತದೆ, ಎಲ್ಲ ಇರ್ತದೆ ವಿನಯ್ ಅವರೇ. ಆದರೆ ಇವತ್ತಿನ ದಿನಗಳಲ್ಲಿ ನೀವೆಲ್ಲ ಒಂಥರ ಚೈಲ್ಡ್ಹುಡ್ ಹೋದಾಗ ನೋಡ್ತಾ ಇದ್ದೀವಿ, ನಿಮ್ಮ ಸ್ಟಾಫು ನಿಮ್ಮ ಇವರೆಲ್ಲ ಒಂಥರ ಚೈಲ್ಡ್ಹುಡ್ ಎಲಿಮೆಂಟ್ರಿ ಶಾಲೆಯಲ್ಲಿ ಹೋಗುವಾಗ, ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುವಾಗ ಯಾವ ರೀತಿ ಉಲ್ಲಾಸ ಉಂಟು, ಆ ರೀತಿ ಉಲ್ಲಾಸ ಇವತ್ತು ನಿಮ್ಮ ಈ ಸ್ಟಾಫ್ನಲ್ಲಿ ಎಲ್ಲ ಮುಖದಲ್ಲಿ ಕಾಣ್ತಾ ಇದ್ದೇನೆ. ನೀವು ವೈಯಕ್ತಿಕವಾಗಿ ಹೇಗೆ ಫೀಲ್ ಮಾಡ್ತಾ ಇದ್ದೀರಾ? ನಮಗೆ ಈ ಪ್ರೈಮರಿ ಲೈಫು ವಾಪಸ್ ಸಿಕ್ಕಿದಂಗೆ ಆಯಿತು. ಹೈಸ್ಕೂಲ್ ಜೀವನ 5ರಿಂದ 10ನೇ ಕ್ಲಾಸ್ ತರಗತಿ ಓದ್ತಿರುವಾಗ ನಾವು ಇಂಥ ವೇಷ ಹಾಕಿದ್ವಿ. ಆನಂತರ ಕಾಲೇಜ್ ಮೆಟ್ರದ ಮೇಲೆ ಇಲ್ಲ, ಇಲಾಖೆ ಬಂದ ಮೇಲೆ ಇಲ್ಲೂ ಇಲ್ಲ. ಇದು ಇಲಾಖೆ ಸೇರಿದ ಮೇಲೆ ಪ್ರಥಮ ವೇಷಧಾರಣೆ. ಸರ್, ಈ ರೀತಿ ಒಂದು ಈ ಇಲಾಖೆಯಲ್ಲಿ ಯಾವತ್ತು ಒಂದು ತಲೆಬಿಸಿ ಇರ್ಬೋದು, ಅಥವಾ ಪೊಲೀಸ್ ಇಲಾಖೆ ಅಂದರೆ ಅದೊಂಥರ ಚಾಲೆಂಜಸ್ ಜಾಬ್. ಅಂಥ ಜಾಬ್ಗಳನ್ನು ನಿಭಾಯಿಸೋದ್ರ ಮಧ್ಯ ಈ ರೀತಿಯ ಒಂದು ಕಾರ್ಯಕ್ರಮಗಳು, ಕನ್ನಡ ರಾಜ್ಯೋತ್ಸವ ಇರ್ಬೋದು, ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಅಥವಾ ಒಂದು ಇಲಾಖೆಯಲ್ಲಿ ನಡುವೆ ಒಂದು ಸ್ಪರ್ಧೆಗಳು, ಸಾಂಸ್ಕೃತಿಕ ಸ್ಪರ್ಧೆಗಳು ಇವೆಲ್ಲ ನಡೆಸ್ತಾ ಇದ್ದರೆ ಒಂದು ಏನೋ ಒಂದು ನಿಮ್ಮಲ್ಲಿ ಒಂದು ಕೋರ್ಡಿನೇಷನ್ನು ಮತ್ತು ಆ ಸೌಹಾರ್ದತೆ, ಆತ್ಮೀಯತೆ ಇದು ಇಲಾಖೆಯ ನಡುವೆ ಇನ್ನೂ ಬೆಳೆಯುತ್ತೆ ಅನಿಸ್ತಾ ಇಲ್ವಾ? ಖಂಡಿತ. ಯಾಕಂತೇಳಿದ್ರೆ ಸತತ ಪ್ರಯತ್ನದಿಂದಾಗಿ ಈ ಒಂದು ಸಾಂಸ್ಕೃತಿಕ ಕಲೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ನಮ್ಮ ಮಾನ್ಯ ACP ಸಾಹೇಬರು ಇದಕ್ಕೆ ತುಂಬ ಉತ್ತೇಜನ ಕೊಟ್ಟಿದ್ದಾರೆ. 1.5 ತಿಂಗಳಿಂದ ನಾವು ಈ ಡ್ಯೂಟಿ ಟೈಮಿನಲ್ಲೂ ಬಿಡು ಮಾಡಿಕೊಂಡು ನಾವು ಪ್ರಾಕ್ಟೀಸನ್ನು ಮಾಡ್ತಿದ್ವಿ. ಇದಕ್ಕೆ ನಮ್ಮ ಭಾರತಿ ಮೇಡಮ್ ಇರ್ಬೋದು, ಅವರು ನಮಗೆ ಬೆನ್ನಿಗೆ ಬೆನ್ನು ನಿಂತು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ನಮಗೆ ಮಾನ್ಯ ಕಾಂಪುಲ್ ಸಾಹೇಬರು, ಕಮಿಷನರ್ ಸಾಹೇಬರು, ಹಾಗೆ DC ಬೇಲುಂಡು ಕ್ರೈಮ್ ಸಾಹೇಬರು, ಎಲ್ಲ ಮೇಲಿನ ಉನ್ನತ ಅಧಿಕಾರಿಗಳು ನಮಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ವಿನಯ್ ಅವರೇ. ನಿಮ್ಮನ್ನೆಲ್ಲ ಒಂದು ಕಾಕಿ ಡ್ರೆಸ್ ಗತ್ತಿನಲ್ಲಿ ನೋಡಿ ಅದೊಂದು ಬೇರೆ ನೋಡ್ತಾ ಇರ್ತೀವಿ. ಆದರೆ ಇವತ್ತು ಈ ರೀತಿಯ ಒಂದು ನಮ್ಮ ಸಂಸ್ಕೃತಿಯನ್ನು, ಆಚಾರ ವಿಚಾರವನ್ನು ಬಿಂಬಿಸ್ತಕ್ಕಂಥ, ಭಾಷೆಯ ಬಗ್ಗೆ ಅಭಿಮಾನವನ್ನು ಮುಗಿಸ್ತಕ್ಕಂಥ ಈ ಕಾರ್ಯಕ್ರಮಗಳು ನೋಡ್ತಿಕ್ಕೆ ನಮಗೂ ಕೂಡ ಭಾಳಷ್ಟು ಖುಷಿ ಆಗ್ತಾ ಇದೆ. ಸೊ ರಾಜ್ಯಾದ್ಯಂತ ಎಲ್ಲ ಠಾಣೆಯಲ್ಲೂ ಈ ರೀತಿಯ ಒಂದು ಮನೋಭಾವ ಬೆಳ್ಕೊಳ್ಳಿ ಅಂತ ನಮ್ಮ ಆಶಯ. ನಮಸ್ಕಾರ. ಈಗ ನಮ್ಮ ಜೊತೆ ಬ್ಯಾಕ್ಗ್ರೌಂಡಲ್ಲಿ ನಿಂತ್ಕೊಂಡವರು ಯಾವುದೇ ಜೂನಿಯರ್ ಕಾಲೇಜಿನ ಸ್ಟೂಡೆಂಟ್ಸು ಅಲ್ಲ, ಇಲ್ಲ ಪ್ರೈಮರಿ ಮಕ್ಕಳು ಅಲ್ಲ. ನೋಡೋಕೊಂಥರ ಅದೇ ಥರ ಇದ್ದಾರೆ. ಬಟ್ ಯೂನಿಫಾರ್ಮ್ ಹಾಕಿದರೆ ಮಾತ್ರ ಇವರೆಲ್ಲ ಪೊಲೀಸರು. ಈಗ ಯೂನಿಫಾರ್ಮ್ ಬಿಚ್ಚಿಟ್ಟು ಇವತ್ತು ಏನು ಮಾಡಿದ್ದಾರೆ ಅಂದರೆ ಕನ್ನಡ ನಾಡಿನ ಒಂದು ಕಟ್ಟಾಳುಗಳಾಗಿದ್ದಾರೆ. ಆ ಕನ್ನಡ ರಾಜ್ಯೋತ್ಸವದ ಒಂದು ಉತ್ಸವವನ್ನು ಇವತ್ತು ಮಂಗಳೂರಿನ ಪುರಭವನದಲ್ಲಿ ಆಚರಿಸಲಿಕ್ಕೆ ಮಂಗಳೂರಿನ ಊರ್ವ ಪೊಲೀಸ್ ಸ್ಟೇಷನ್ನ ಪ್ರತಿನಿಧಿಸಿಕೊಳ್ತಾ ಇದ್ದಾರೆ. ಹಾಗೆ ಈ ಒಂದು ರಾಜ್ಯೋತ್ಸವದ ಪ್ರಯುಕ್ತ ಮಂಗಳೂರಿನಲ್ಲಿ ನಡೆದಂಥ ಈ ಠಾಣೆಯ ನಡುವೆ ನಡೆದಂಥ ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಪ್ರಥಮ ಬಹುಮಾನವನ್ನು ಕೂಡ ಪಡ್ಕೊಂಡು ಇವತ್ತು ಮಂಗಳೂರಿನ ಊರ್ವ ಪೊಲೀಸ್ ಸ್ಟೇಷನ್ನಿಗೆ ಒಂದು ಬಹುಮಾನವನ್ನು ಕೂಡ ಪಡ್ಕೊಂಡು ಬಂದಂಥ ಇವತ್ತು ಎಲ್ಲ ಜನ ಇದ್ದಾರೆ. ಸೊ ಇವರು ಈಗ ಆಲ್ಮೋಸ್ಟ್ ನಮ್ಮ ಡ್ಯಾನ್ಸ್ ಅಂದರೆ ಹೆಣ್ಮಕ್ಳು ಮೊದಲಿಂದನೇ ಎತ್ತಿದೆ ಕೈ, ಗಂಡು ಮಕ್ಕಳು ಅವ್ರದ್ದು ಬೇರೆನೇ ಬೇರೆ ಸ್ಪೋರ್ಟ್ಸು ಅದರಲ್ಲೇ ಇರ್ತಾರೆ. ಬಟ್ ಇವತ್ತು ಡ್ಯಾನ್ಸಲ್ಲಿ ಪೊಲೀಸರಲ್ಲಿ ಹುಡುಗರು ಮತ್ತು ಹುಡುಗಿಯರು ಎಲ್ಲ ಸೇರಿಕೊಂಡು ಕಾಂಪಿಟೇಷನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಚೈಲ್ಡ್ಹುಡ್ ರೀಕಾಲ್ ಆಗ್ತಾ ಇದೆ. ನೋಡು ಅವ್ರ ಬಗ್ಗೆ, ಈ ಚೈಲ್ಡ್ಹುಡ್ ರೀಕಾಲ್ ಆದ ಬಗ್ಗೆ ಅವ್ರು ಏನು ಮಾತಾಡ್ತಾರೆ, ಅವ್ರ ಅನಿಸಿಕೆ ಏನು, ಪೊಲೀಸ್ ಇಲಾಖೆ ಡ್ಯೂಟಿಗಿಂತ ಹೊರತಾಗಿ ಈ ಡ್ಯೂಟಿಯಲ್ಲಿ ಈ ಒಂದು ಉತ್ಸವದಲ್ಲಿ ಭಾಗವಹಿಸ್ಕೊಳ್ಳುವಾಗ ಅವ್ರಿಗೆ ಯಾವ ರೀತಿ ಫೀಲಿಂಗ್ ಆಗುತ್ತೆ ಅವ್ರ ಹತ್ರ ಕೇಳ್ಕೊಳ್ಳೋಣ. ಕನ್ನಡ ರಾಜ್ಯೋತ್ಸವ ಪ್ರಯುಕ್ತವಾಗಿ ನಮ್ಮ ಸೆಂಟ್ರಲ್ ACP ಆದಂಥ ಮಹೇಶ್ ಕುಮಾರ್ ಸರ್ ಅವರು ಆಚರಿಸಿಕೊಂಡಿದ್ದು, ನಾವು ಕರ್ತವ್ಯ ನಿರ್ಮಿತವಾಗಿ ಕರ್ತವ್ಯ ಸಹ ಮಾನಸಿಕ ಒತ್ತಡದಿಂದ ಇರ್ತೀವಿ. ಅದೇ ರೀತಿಯಾಗಿ ಮತ್ತು ನಮ್ಮ ಖುಷಿಗೋಸ್ಕರ ಮತ್ತು ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರದೂಡಲಿಗೋಸ್ಕರ ನಮ್ಮ ಕಮಿಷನರ್ ಸರ್ ಹಾಗೂ ACP ಸರ್ ಅವರು ನಮಗೆ ಸಂಸ್ಕೃತಿ ಕಾರ್ಯಕ್ರಮ ಆಯೋಜಿಸಿಕೊಂಡಿದ್ದು. ಅದೇ ರೀತಿಯಾಗಿ ನಮ್ಮ ಊರ ಠಾಣೆಯು ಪ್ರಥಮ ಸ್ಥಾನ ಬಂದಿದ್ದು. ಅದೇ ರೀತಿಯಾಗಿ ಅದರ ಪ್ರಯುಕ್ತವಾಗಿ ಇವತ್ತು ನಾವು ಡ್ಯಾನ್ಸು ಮಾಡ್ತಿದ್ವಿ, ಹಾಗೂ ಸ್ಕಿಟ್ಟು ಸಹ ಒಂದಿದೆ, ಸಂಗೊಳ್ಳಿದು, ಮತ್ತು ಇನ್ನೊಂದು ಸಾಂಗ್ ಸಹ ಇದೆ. ಅದೇ ರೀತಿಯಾಗಿ ನಮ್ಮ ಸೆಂಟ್ರಲ್ ಸಬ್ ಡಿವಿಷನ್ ಎಲ್ಲ ಠಾಣೆಗಳು ಸಹ ಪಾರ್ಟಿಸಿಪೇಟ್ ಮಾಡ್ತಿದ್ದು ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಒತ್ತಡದ ಜೊತೆಯೇ ನಾವು ಡ್ಯಾನ್ಸ್ ಮಾಡ್ತಿದ್ದು ಭಾಳ ಖುಷಿ ಆಗ್ತಿದೆ ಅಂತೇಳಿ ನನ್ನ ಅನಿಸಿಕೆ. ಈ ದಿನ ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಮ್ಮಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ತುಂಬ ಖುಷಿ ಆಗ್ತಿದೆ. ಏಕೆಂದರೆ ದಿನಾಲೂ ಪ್ರತಿದಿನ ಪ್ರತಿ 1 ಅವರು ಸಹ ನಾವು ಡ್ಯೂಟಿಯಲ್ಲಿ ತುಂಬ ಬ್ಯುಸಿಯಾಗಿರ್ತೇವೆ. ಬಟ್ ಈ ಒಂದು ಫಂಕ್ಷನ್ ಅರೇಂಜ್ ಮಾಡಿರೋದ್ರಿಂದ ಪ್ರತಿ ಸಿಬ್ಬಂದಿಯವರು ಪ್ರತಿಯೊಬ್ಬರೂ ಸಹ ತುಂಬ ಖುಷಿಯಾಗಿ, ಇಂಟ್ರೆಸ್ಟಿಂದ ಖುಷಿಯಾಗಿ ಅವರವರ ಒಂದು ಪಾತ್ರವನ್ನು, ಬೇರೆ ಬೇರೆ ಪಾತ್ರಗಳನ್ನು ಹಾಕಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಖುಷಿಯಿಂದ ಎಂಜಾಯ್ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಸೆಂಟ್ರಲ್ ACP ಸರ್ ಆದ ಮಹೇಶ್ ಕುಮಾರ್ ಸರ್ ಅವರು. ಅವರಿಗೆ ನಮ್ಮ ವತಿಯಿಂದ, ನಮ್ಮ ಇಡೀ ಸೆಂಟ್ರಲ್ ಸಬ್ ಡಿವಿಷನ್ ವತಿಯಿಂದ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಸೊ ಎಲ್ಲರೂ ಖುಷಿಯಿಂದ ಮಾಡ್ತಿದ್ದಾರೆ. ಥ್ಯಾಂಕ್ಸ್ ಟು ಅವರ್ ಕಮಿಷನರ್ ಸರ್ ಮತ್ತು
ACP ಸರ್ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೇವೆ. ಈ ಕನ್ನಡ ರಾಜ್ಯೋತ್ಸವದ ಈ ಉತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ಮೂಲತಃ ಬಿಜಾಪುರದರಾಗಿರುವಂಥ ಹಾಗೆ ಈಗ ಮಂಗಳೂರಿನ ಬರ್ಕೆ ಸ್ಟೇಷನ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿ ಹುಡುಗರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವರ ಸಂತಸವನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ಮೊದಲಿಗೆ 68ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ವಿಶೇಷವಾಗಿ ಇಲ್ಲಿ ಮಂಗಳೂರು ನಗರ ಕಮಿಷನರೇಟಲ್ಲಿ ಈ ಒಂದು ಕನ್ನಡ ರಾಜ್ಯೋತ್ಸವ ತುಂಬ ಚೆನ್ನಾಗಿ ಇಲ್ಲಿ ಮಂಗಳೂರು ಕಮಿಷನರೇಟ್ ಪೊಲೀಸ್ ವತಿಯಿಂದ ನಮ್ಮ ಕಮಿಷನರ್ ಸಾಹೇಬರ ಒಂದು ಆಶೀರ್ವಾದದಿಂದ ಮತ್ತು ಒಂದು ACP ಸಾಹೇಬರ ನೇತೃತ್ವದಲ್ಲಿ ಈ ಒಂದು ನಮ್ಮ ಕನ್ನಡ ರಾಜ್ಯೋತ್ಸವ ಇಲ್ಲಿ ತುಂಬ ಸ್ಪೆಷಲಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಹಾಗೆ ಇದಕ್ಕೆಲ್ಲ ಸಪೋರ್ಟಾಗಿ ನಮ್ಮ ಬರ್ಕೆ ಠಾಣೆಯ ಇನ್ಸ್ಪೆಕ್ಟರ್ ನಾಗೇಶ್ ಅಸ್ಲಾರ್ ಅವರು ಮತ್ತು ಉಪನಿರೀಕ್ಷಕರಾದಂಥ ಶ್ರೀಮತಿ ರೇಖಾ ಮೇಡಮ್ ಅವರು ನಮಗೆ ತುಂಬ ಸಪೋರ್ಟಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸಾಥ್ ಕೊಟ್ಟಿದ್ದಾರೆ. ಹಾಗೆ ನಾವೆಲ್ಲ ಬರ್ಕೆ ಠಾಣೆಯ ಸಿಬ್ಬಂದಿ ಮತ್ತು ಮಹಿಳಾ ಸಿಬ್ಬಂದಿಯವರು ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ವಿಶೇಷವಾಗಿ ಇಲ್ಲಿ ಒಂದು ಡ್ಯಾನ್ಸ್ ಮುಖಾಂತರ ಇನ್ಯಾವುದೋ ಒಂದು ಕಾರ್ಯಕ್ರಮ ಮುಖಾಂತರ ಇಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಇನ್ನು ಹೆಚ್ಚಿನ ಒಂದು ಮಾಹಿತಿಗಾಗಿ ನಮ್ಮ ಚೇತನ್ ಅವರು ಮಾತಾಡ್ತಾರೆ. ಮೊದಲನೇದಾಗಿ ಎಲ್ಲರಿಗೂ 68ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ಮಂಗಳೂರು ಕಮಿಷನರ್ ವ್ಯಾಪ್ತಿಯಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಿದ್ದೇವೆ. ಎಲ್ಲ ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿ ವರ್ಗದವರು ಸಹ ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಪ್ರತಿನಿತ್ಯ ಒತ್ತಡದಿಂದ ಕೆಲಸ ಮಾಡ್ತಿರ್ತಾರೆ. ಒಂದು ಅವಾಗ ವಿಶೇಷ ದಿನಗಳಲ್ಲಿ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸೋದ್ರಿಂದ ಪ್ರತಿಯೊಬ್ಬ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಪ್ರತಿದಿನ ಒತ್ತಡದಿಂದ ಕೆಲಸ ಮಾಡಿ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಭಾಗವಹಿಸೋದ್ರಿಂದ ಅವರು ಒತ್ತಡ ನಿವಾರಣೆಗಾಗಿ ಭಾಳ ತುಂಬ ಹೆಲ್ಪ್ ಆಗುತ್ತೆ. ಇದರಿಂದ ಅವರು ತಮ್ಮ ಕರ್ತವ್ಯದಲ್ಲಿ ಹೊಸ ಚೈತನ್ಯ ಮತ್ತು ಹುರುಪು ಸಹ ಬಂದಂಗೆ ಆಗುತ್ತೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಮೊದಲನೇದಾಗಿ ಎಲ್ಲರಿಗೂ 68ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಏನಂದರೆ ನಮ್ಮಲ್ಲಿ ಪೊಲೀಸರಿಗೆ ಕೆಲಸ ಮಾತ್ರ ಅಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮವೂ ಬೇಕು. ಇದರಿಂದ ನೆಕ್ಸ್ಟ್ ಕೆಲಸ ಮಾಡಲಿಕ್ಕೆ ಉತ್ತೇಜನ ಸಿಗುತ್ತೆ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ನಮ್ಮ ಸೆಂಟ್ರಲ್ ಸಬ್ ಡಿವಿಷನ್ ACP ಸರ್ ಅವರು ನಮಗಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗೂ ನಮ್ಮ ಬರ್ಕೆ ಠಾಣೆಯಿಂದ ನಮ್ಮ ನಿರೀಕ್ಷಕರಾದ ನಾಗೇಶ್ ಅಸ್ಲರ್ ಸರ್ ಅವರು, ಉಪನಿರೀಕ್ಷಕರಾದ ರೇಖಾ ಮೇಡಮ್ ರವರು ಹಾಗೂ ಉಲ್ಲಾಸ್ ಸರ್ ಅವರು ನಮಗೆ ತುಂಬ ಸಪೋರ್ಟ್ ಮಾಡಿ ಇವತ್ತು ನಾವೊಂದು ಸ್ಟೇಜ್ ಪ್ರೋಗ್ರಾಮ್ ಕೊಡೋದಕ್ಕೆ ತುಂಬ ಸಹಾಯ ಮಾಡಿದ್ದಾರೆ. ಅವರಿಗೆ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈಗ ನಮ್ಮ ಜೊತೆ ಇಬ್ಬರು ಇನ್ಸ್ಪೆಕ್ಟರ್ ಇದ್ದರು, ಮತ್ತೊಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಇದ್ದಾರೆ. ಸೊ ಅವ್ರನ್ನ ಹುಡುಕೋದೇ ಭಾಳ ಕಷ್ಟ. ಯಾಕೆ ಹೇಳಿದರೆ ಯಾರು ಡ್ರೆಸ್ಸಲ್ಲಿಲ್ಲ, ಯಾರು ಭುಜದಲ್ಲೂ ಸ್ಟಾರ್ ಇಲ್ಲ. ಬಟ್ ಒಂದಂದರೆ ಎಲ್ಲರ ಮುಖದಲ್ಲಿ ನಗೆ ಇದೆ. ಸೊ ಈ ನಗೆಗೆ ಕಾರಣ ಏನು? ಈ ಕಾರ್ಯಕ್ರಮದಲ್ಲಿ ಎಸ್ಪೆಷಲಿ ನಾನು ಊರ ಸ್ಟೇಷನ್ ನೋಡ್ತಾ ಇದ್ದೇನೆ. ಕಳೆದ 1 ತಿಂಗಳಿಂದ ಈ ಒಂದು ಕನ್ನಡ ರಾಜ್ಯೋತ್ಸವದ ಆಚರಣೆಗೆ ತಮ್ಮ ಸಿಬ್ಬಂದಿಗಳನ್ನ ಯಾವ ರೀತಿ ಟ್ರೈನ್ ಅಪ್ ಮಾಡ್ತಾ ಇದ್ದಾರೆ, ಯಾವ ರೀತಿಯ ಒಂದು ಸಂತಸದ ಹಬ್ಬವನ್ನು ತಮ್ಮ ಸಿಬ್ಬಂದಿಗಳ ಜೊತೆ ಆಚರಿಸ್ತಾ ಇದ್ದಾರೆ, ಯಾವ ರೀತಿ ಫೀಲ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಇವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಸರ್ವರಿಗೂ ನಮಸ್ಕಾರ. ಇವತ್ತು ನಾಡಿನಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಇವತ್ತು ನಾವು ಮಂಗಳೂರಿನಲ್ಲಿ ಆರಕ್ಷಕ ಕನ್ನಡೋತ್ಸವವನ್ನು ವಿಜೃಂಭಣೆಯಿಂದ ಮನರಂಜನೆಯಿಂದ ಅತ್ಯಂತ ಉತ್ಸುಕರಾಗಿ ನಾವೆಲ್ಲ ಆರಕ್ಷಕರು ಒಟ್ಟುಗೂಡಿ ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ನನ್ನೆಲ್ಲ ಸಹೋದ್ಯೋಗಿ ಮಿತ್ರರು ಒಟ್ಟಿಗೆ ಇದ್ದಾರೆ. ಜೊತೆಗೆ ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನು ಬೆಳೆಸುವಂತಹ ಗೌರವಿಸುವಂತಹ ಅದ್ಭುತ ಕಾರ್ಯಕ್ರಮವನ್ನು ಇವತ್ತು ಆಚರಿಸ್ತಾ ಇದ್ದೇವೆ. ಇದು ನಮಗೆಲ್ಲರಲ್ಲೂ ಒಂದು ಉತ್ಸಾಹವನ್ನು ಮತ್ತು ಪ್ರೇರಣೆಯನ್ನು ಮೂಡಿಸ್ತಾ ಇದೆ. ನಮ್ಮ ನಾಡು ನುಡಿ ಭಾಷೆ ಸಂಸ್ಕೃತಿ ಇದನ್ನು ಬೆಳೆಸುವಲ್ಲಿ ನಮ್ಮ ಇಲಾಖೆ ಬಹಳ ಪ್ರಯತ್ನಿಸ್ತಿದ್ದೇವೆ ಮತ್ತು ಇದನ್ನು ಬೆಳೆಸಲಿಕ್ಕೆ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸ್ತೇವೆ ಅಂತೇಳಿ ಇವತ್ತು ಹೇಳಲಿಕ್ಕೆ ನಾನು ಬಹಳ ಖುಷಿ ಪಡ್ತೇನೆ. ಈ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವೇ ಇದರ ಪ್ರತಿರೂಪ ಆಗಿದೆ ಅಂತ ಹೇಳಲಿಕ್ಕೆ ನಾನು ಹರ್ಷವನ್ನು ವ್ಯಕ್ತಪಡಿಸ್ತೇನೆ. ನಾವು ಪೊಲೀಸ್ ಇಲಾಖೆ ಬರೀ ಬಂದೋಬಸ್ತ್ ಕರ್ತವ್ಯವನ್ನು ಮಾಡೋದೇ, ಅಪರಾಧವನ್ನು ತಡೆಗಟ್ಟೋದು ಅಷ್ಟೇ ಅಲ್ಲ, ಈ ನಾಡು ನುಡಿಯನ್ನು ಬೆಳೆಸ್ತಾ ಇದ್ದೇವೆ ಅನ್ನೋದಕ್ಕೆ ಇವತ್ತಿನ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವೇ ಪ್ರತ್ಯಕ್ಷ ನಿದರ್ಶನ. ಸೊ ನಮಗೆಲ್ಲರಿಗೂ ಒಂದು ಒತ್ತಡದ ಜೀವನದಿಂದ ಒಂದು ರಿಲೀಫ್ ಅಂತೇಳಿ ಹೇಳ್ಬೋದು. ಇವತ್ತು ನಾವು ಅಧಿಕಾರಿಗಳು ಸಿಬ್ಬಂದಿಗಳನ್ನು ಭೇದ ಭಾವಗಳನ್ನೆಲ್ಲ ಮರೆತು ನಾವೆಲ್ಲರೂ ಒಟ್ಟಾಗಿ ಪರಸ್ಪರ ಸಂಸ್ಕೃತಿಯೊಟ್ಟಿಗೆ ಬೆರೆಯುವಂಥ ಒಂದು ಸದಾವಕಾಶ ಅಂತೇಳಿ ಹೇಳಲಿಕ್ಕೆ ನಾನು ತುಂಬ ಹೃದಯದಿಂದ ಹರ್ಷವನ್ನು ವ್ಯಕ್ತಪಡಿಸ್ತೇನೆ. ಪ್ರತಿಯೊಬ್ಬರ ಸಪೋರ್ಟು ನಮಗೆ ತುಂಬಾ ಚೆನ್ನಾಗಿ ಸಿಕ್ಕಿದೆ. ಈ ಕನ್ನಡ ರಾಜ್ಯೋತ್ಸವನ
ಹೇಗೆ ನಾವು ಕನ್ನಡ ರಾಜ್ಯೋತ್ಸವನ ಬೆಳಗ್ಗೆ ಫ್ಲಾಗ್ ಹಾಸ್ಟ್ ಮಾಡೋದ್ರಿಂದ ನಾವು ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ತೀವೋ ಹಾಗೆಯೇ ಈಗ ಸಂಜೆ ಒಂದು ಕಾರ್ಯಕ್ರಮ ಮಾಡಿ ಪೊಲೀಸರು ಎಲ್ಲರಿಗೂ ಒಂದು ಮನೋರಂಜನೆ ನೀಡೋದ್ರ ಜೊತೆಗೆ ಇವಾಗ ನಮಗೆಲ್ಲರಿಗೂ ಸಹಕಾರಿಯಾಗಿ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಫುಲ್ ಎಲ್ಲರಿಗೂ ಸ್ಟಾಫಿಗೆ. ಎಷ್ಟು ಮಟ್ಟಿಗೆ ಅವರು ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತಂದರೆ ಹೇಗೆ ಅವರು ಎಲ್ಲರಿಗೂ ಹೇಗೆ ಪೊಲೀಸ್ ಇಲಾಖೆ ವರ್ಕ್ ಬಗ್ಗೆ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ದ ಸೇಮ್ ವೇ ಅಷ್ಟೇ ನಮಗೆಲ್ಲರಿಗೂ ಕಲ್ಚರಲ್ ಈವೆಂಟ್ಸಲ್ಲಿ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಸಮಯ ಕೊಟ್ಬಿಟ್ಟು ಪ್ರಾಕ್ಟೀಸಿಗೆ ಏನು ಬೇಕೋ ಎಲ್ಲ ಸಹಕಾರವನ್ನು ಅವ್ರು ನೀಡಿದ್ದಾರೆ. ಅವ್ರು ಮಾತ್ರ ಅಲ್ಲ, ಇವನ್ ನಮ್ಮ ACP ಸರ್ಸ್ ಆಗಿರ್ಬೋದು. ಸೊ ಪ್ರತಿಯೊಬ್ಬರು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಈಗ ಮೂಡಿ ಬರುತ್ತೆ ಅಂತ ಹೇಳ್ತೀನಿ. ಮತ್ತು ಯಾರ್ಯಾರು ಸ್ಪರ್ಧಿಗಳಿದ್ದಾರೋ ಎಲ್ಲರಿಗೂ ಆಲ್ ದ ಬೆಸ್ಟ್. ಮೊದಲನೇದಾಗಿ ಎಲ್ಲರಿಗೂ 68ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೇನೆ. ನಮಗೊಂಥರ ಖುಷಿ, ನಾನು ಕನ್ನಡಿಗ ಅಂದರೆ ಒಂಥರ ಹೆಮ್ಮೆ ಪಡ್ತೀನಿ ನಾನು ಕನ್ನಡಿಗ ಅಂತ ಹೇಳೋಕ್ಕೆ. ಈ ಥರ ನಮ್ಮ ದೇಶದಲ್ಲಿ ಕರ್ನಾಟಕ ಒಂದು ಏನು ಮೆನಿ ವರ್ಡ್ ಒನ್ ಸ್ಟೇಟ್ ಅಂತಾರೆ, ಆ ಥರ ಒಂಥರ ಖುಷಿಯಾಗಿ ನಾನು ಈ ಪೊಲೀಸ್ ಇಲಾಖೆಯಲ್ಲಿ ಬಂದು ಈ ಥರ ಆಚರಿಸಿದ್ದು ಮಾತ್ರ ಇವತ್ತು ಈ ಥರ ಸಂಭ್ರಮದಿಂದ ಸಡಗರಿಂದ ಮತ್ತು ನಾನೇ ಪಾರ್ಟಿಸಿಪೇಟ್ ಮಾಡಿ ಸ್ಟೇಜ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀನಿ. ಒಂಥರ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ. ಇಲಾಖೆಗೆ ಮುಂಚೆ ನಾವೆಲ್ಲ ಸ್ಕೂಲಲ್ಲಿ ಕಾಲೇಜಲ್ಲಿ ಅಲ್ಲಿ ಮಾಡ್ತಿದ್ವಿ. ಆದರೆ ಮತ್ತು ಇಲಾಖೆ ಬಂದಮೇಲೆ ಒಂಥರ ಈ ಥರ ಮಾಡಿದ್ದಂದ್ರೆ ಒಂಥರ ಖುಷಿ ಆಗುತ್ತೆ ಮಾಡಲಿಕ್ಕೆ. ಇದರಲ್ಲಿ ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ಮತ್ತು ACP ಸಾಹೇಬರು ಮತ್ತು ನಮ್ಮ ನಿರೀಕ್ಷಕರು ಮತ್ತು ಉಪನಿರೀಕ್ಷಕರು ಎಲ್ಲರೂ ತುಂಬಾ ನಮಗೆ ಸಾಥನ್ನು ಕೊಟ್ಟಿದ್ದಾರೆ. ಮತ್ತು ಏನು ಬೇಕಾದರೂ ಈಗ ನಮಗೆ ಕರ್ತವ್ಯನೂ ಬಿಟ್ಟು ಇದಕ್ಕೆ ಕಲ್ಚರಲ್ ಪ್ರೋಗ್ರಾಮಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನನಗೆ ಒಂಥರ ಖುಷಿ ಆಗ್ತಾಯಿದೆ, ಒಂಥರ ನಮಗೆ ಹಬ್ಬನೇ ಅನ್ನಿಸ್ತಾ ಇದೆ. Video I think is one of the best in the state, and ಬರೋ ದಿವಸದಲ್ಲಿ ಇದು ಇಡೀ ಸ್ಟೇಟಲ್ಲಿ ಪಬ್ಲಿಸಿಟಿ ಆಗ್ತದೆ. ಯಾರವರು ಇದು ಕನಸು ಇತ್ತು ಮತ್ತು ದಿಸ್ ಇಮ್ಯಾಜಿನೇಷನ್ಸ್ ಆ್ಯಂಡ್ ರಿಯಲಿ ಎಂಜಾಯ್ ದಿಸ್. ಮೈ ಕಾಂಗ್ರ್ಯಾಚುಲೇಷನ್ಸ್ ಟು ದೆಮ್ ಆ್ಯಂಡ್ ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್. ಇವತ್ತಿನ ದಿವಸ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಂಗಳೂರಿನಲ್ಲಿ ಇಷ್ಟು ಜನ ತುಂಬಿ ನಾವು ಮಾಡ್ತಾ ಇರೋದು ಮಂಗಳೂರಲ್ಲಿ ಪೊಲೀಸರಿಂದ ಪೊಲೀಸರಿಗೆ, ಇದರಲ್ಲಿ ಹೊರಗಿನವರು ಇರಲಿಕ್ಕೆ ಸಾಕು. ಆದರೆ ಇಂಥ ಕಾರ್ಯಕ್ರಮ ಇದಕ್ಕಿಂತ ಮುಂದೆ ಒಳ್ಳೆ ರೀತಿ ನಡೆಯುವಂತಾಗಲಿ ಅಂತ ನಾನು ಬೇಡಿಕೊಂಡು, ಪೊಲೀಸ್ ಇಲಾಖೆ ಮಾತ್ರ ಇದ್ರೆ ಸಾಕಾಗೋದಿಲ್ಲ. ಪೊಲೀಸ್ ಇಲಾಖೆಗೆ ನಾವು ಗೌರವ ಕೊಟ್ಟು ಅವರ ಜೊತೆ ಸಹಕಾರ ಕೊಟ್ಟಾಗ ಮಾತ್ರ ಕರ್ನಾಟಕ ರಾಜ್ಯ ಸುಭಿಕ್ಷವಾಗಿ ಮುಂದುವರಲಿಕ್ಕೆ ಸಾಧ್ಯತೆ ಇದೆ. ನಾವು ತುಳುನಾಡಿನವರು, ರವೀಂದ್ರ ಬೋಳರ್ ಹೇಳಿದ್ರು ತುಳು ಮಾತಾಡ್ತಿದ್ದೆ ಅಂತ ಹೇಳಿ. ತುಳು ಮತ್ತು ಕನ್ನಡ ಎರಡು ನಮ್ಮ ಕಣ್ಣುಗಳಿದ್ದಾಗೆ. ತುಳು ನಮ್ಮ ಮಾತೃಭಾಷೆ, ಕನ್ನಡ ನಮ್ಮ ಇನ್ನೊಂದು ಕಣ್ಣು ಇದ್ದಾಗೆ. ಕರ್ನಾಟಕದಾದ್ಯಂತ ನಾವು ಹೋಗ್ಬೇಕಾದ್ರೆ ಕನ್ನಡ ಭಾಷೆ ಅತಿ ಅಗತ್ಯವಾಗಿ ನಮಗೆ ಬೇಕೇ ಬೇಕು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ.
ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ ಅಕ್ಷರದಲ್ಲಿ ನಿನವು ಸಿಕ್ಕಿದೆ ಕನ್ನಡದಲ್ಲಿ ನಿನವ ಸಿಕ್ಕಿದೆ ನಾವು ಕನ್ನಡ ಕಂದನಮ್ಮ ಉತ್ಸವದ ಕಂಪದಲ್ಲಿ ತವರು ತಮ್ಮಾಗಿದೆ ಉತ್ಸವದ ಕಂಪದಲ್ಲಿ ತವರು ತಮ್ಮಾಗಿದೆ ರಾಜ್ಯೋತ್ಸವ ನಿನ್ನ ತಮ್ಮ ಸಿರಿತನವು ನಮ್ಮ ತಮ್ಮ ರಾಜ್ಯೋತ್ಸವ ನಿನ್ನ ತಮ್ಮ ಸಿರಿತನವು ನಮ್ಮ ತಮ್ಮ ಭಾವನ ಮದಿಮೆ ವರ್ಷದ ದಿನನೇ ಭಾವನ ಮದಿಮೆ ವರ್ಷದ ದಿನನೇ ಊರಿನ ಕೈಲಾಡು ಹಸುವಿನ ಬನಸಿನಿಗೆ ಒಲಿದು ಸೌಂದರ್ಯ ಸರಸ್ವತಿ ಹರಿವೆ ಇವತ್ತಿನ ಈ ನಮ್ಮ ಯಶಸ್ವಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದ ರೂವಾರಿಯಾಗಿರುವಂಥ ಎಸ್ ಮಹೇಶ್ ಕುಮಾರ್ ACP ಮಂಗಳೂರು ಅವರು ಈ ಕಾರ್ಯಕ್ರಮದ ತಮ್ಮ ಒಂದು ಯಶಸ್ಸಿನ ಒಂದು ಕಾರಣ ಮತ್ತು ಅದರ ಒಂದು ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಸರ್ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಎಷ್ಟು ಶ್ರಮ ವಹಿಸಿ ಮಾಡಿದ್ದೀರಿ, ಇವತ್ತಿಷ್ಟು ಖುಷಿ ಆಗ್ತಾ ಇದೆ, ನಿಮಗೆ ಹೇಗೆ ಅನಿಸ್ತಾ ಇದೆ? ಇಲ್ಲ, ಪೊಲೀಸ್ ಇಲಾಖೆ ಕೆಲಸ ಏನು ಅಂತ ಹೇಳಿದ್ರೆ ಈ ದಿನದ 24 ಗಂಟೆ ವಾರದ 7 ದಿನಗಳು ಸಹ ಒತ್ತಡದಲ್ಲಿ ಕೆಲಸ ಮಾಡುವಂಥವ್ರು, ವಿವಿಧ ಕೆಲಸಗಳಲ್ಲಿ ನಿರತರಾಗಿ ತಮ್ಮ ಕೌಟುಂಬಿಕ ಜೀವನ ಮತ್ತು ವೈಯಕ್ತಿಕ ಜೀವನವನ್ನು ಕಳ್ಕೊಳ್ಳೊಂದು ಕೆಲಸ ಮಾಡುವಂಥ ಪೊಲೀಸ್ ಇಲಾಖೆ. ಆ ಪೊಲೀಸ್ ಇಲಾಖೆ ಒತ್ತಡಗಳನ್ನು ತೆಗಿಬೇಕು, ಅವರಲ್ಲಿ ಒಂದು ಸ್ಫೂರ್ತಿಯನ್ನು ತುಂಬಬೇಕು ಅನ್ನೋ ಒಂದು ಯೋಚನೆ ಬಂದಾಗ ಅದು ಸಾಂಸ್ಕೃತಿಕವಾಗಿ ಕಲೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಯೋಚನೆ ಮಾಡಿ ಕಲಾವಿದರನ್ನು ಗುರುಸಿ ಕಲಾವಿದರು ಎಲ್ಲದರೂ ಕಲಾವಿದರ ಥರ ರೆಡಿ ಮಾಡಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಆಯೋಜನೆ ಮಾಡಿದ್ದೇವೆ. ಈ ದಿನ ಕಾರ್ಯಕ್ರಮದ ಪೂರಾ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರೋರು, ಪ್ರತಿಯೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಪೊಲೀಸವರು, ಯಾರು ಹುಟ್ಟು ಕಲಾವಿದರಲ್ಲ ಅಥವಾ ಕಲಾವಿದ ಪ್ರತಿ ಅಲ್ಲ ಅವ್ರದ್ದು. ಆದರೂ ಅವರನ್ನು ರೆಡಿ ಮಾಡಿ ಒಂದು ಅವರಲ್ಲಿ ಸ್ಫೂರ್ತಿ ತುಂಬಬೇಕು ಅಂತೇಳಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಇವತ್ತು ಭಾಳ ನೀವು ನೋಡ್ತಾ ಇದ್ದೀರ, ಭಾಳ ಅಚ್ಚುಕಟ್ಟಾಗಿ ಬರ್ತಾ ಇದೆ. ಪೂರ್ಣ ಪ್ರಮಾಣದ ಶಿಸ್ತು ಅಥವಾ ಪರ್ಫೆಕ್ಟ್ನೆಸ್ ಇಲ್ಲ ಅಂತ ಹೇಳಿದ್ರು ಆ ಸ್ಫೂರ್ತಿ ಇದೆಯಲ್ಲ ಅವ್ರು ಮಾಡಬೇಕು ಅನ್ನೋದು ಅದು ನಮಗೆ ಭಾಳ ಸಂತೋಷ ಕೊಡ್ತದೆ. ಈ ಒಂದು ದಿನದ ಆ ಒಂದು ಶಕ್ತಿ ಇನ್ನು ವರ್ಷಕ್ಕೆ ನಮಗೆ ಕೆಲಸ ಮಾಡಲಿಕ್ಕೆ ಶಕ್ತಿ ಆಗ್ಬೋದು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಸರ್, ಬಹಳ ಒತ್ತಡದಲ್ಲಿರ್ತಕ್ಕಂಥವ್ರು, ಅದು ಕೂಡ ಪೊಲೀಸ್ ಇಲಾಖೆ, ಸಮಾಜದ ಶಿಸ್ತು, ಕಾನೂನು ಇರ್ಬೋದು, ಸಾಮರಸ್ಯ ಇದೆಲ್ಲರ ನಡುವೆ ಇವತ್ತೆಲ್ಲ ತುಂಬ ಜನ ನಮ್ಮ ಪೊಲೀಸ್ನವರು ಅಭಿಪ್ರಾಯ ಹೇಳ್ಕೊಂಡ್ರು. ನಮಗೀಗ ಭಾಳಷ್ಟು ಚಿಕ್ಕವರು, ನಾವು ಪ್ರೈಮರಿ ಶಾಲೆಗೆ ಹೋದಾಗೆ ಆ ಒಂದು ಅನುಭವ ಬಂತು. ನಮ್ಮಲ್ಲಿರುವಂಥ ಎಷ್ಟೋ ಒತ್ತಡಗಳೆಲ್ಲ ಹೊರಗೆ ಹೋಗಿ ಇವತ್ತು ನಾವು ಚಿಕ್ಕ ಮಕ್ಕಳ ಥರ ಇವತ್ತು ಕುಣಿತಾ ಇದ್ದೀವಿ, ಆ ರೀತಿ ಅವರು ಭಾವನೆಗಳನ್ನು ಹಂಚ್ಕೊಂಡ್ರು ಸರ್. ಸೊ ಇಂಥ ಒಂದು ಭಾವನೆ, ಇಂಥ ಒಂದು ಮತ್ತು ಅವರ ನಡುವೆ ಒಂದು ಸಾಮರಸ್ಯ ಬೆಳೀತದೆ. ನಾವು ಒಟ್ಟಿಗೆ ಸೇರಿ ಪ್ರಾಕ್ಟೀಸ್ ಮಾಡುವಾಗ ನಮ್ಮಲ್ಲಿ ಒಂದು ಚೈಲ್ಡ್ಹುಡ್ನೆಸ್, ಸಾಮರಸ್ಯತೆ, ಒಂದು ಪ್ರೀತಿ, ಇದು ಡೆವಲಪ್ಮೆಂಟ್ ಆಗುತ್ತೆ, ಈ ಸ್ಕಿಲ್ಗಳು. ಹಾಗೆ ಇದೇ ರೀತಿಯ ಒಂದು ಕಾರ್ಯಕ್ರಮಗಳು ಎಲ್ಲ ಪ್ರದೇಶದಲ್ಲೂ, ರಾಜ್ಯದಲ್ಲಿ ಮತ್ತು ಎಲ್ಲ ಠಾಣೆಗಳಲ್ಲೂ ನಡೆಸಿದರೆ ಆ ಪೊಲೀಸ್ ಇಲಾಖೆ ಒಂದು ಸಾಫ್ಟ್ನೆಸ್ ಆಗಿ ಕೆಲಸ ಮಾಡಲಿಕ್ಕೆ ಇನ್ನೂ ಅನುಕೂಲ ಆಗುತ್ತಲ್ವ ಸರ್? ನೀವು ಕೆಲವು ದೂರುಗಳು ಕೇಳಿರ್ತೀರಿ ಸಾರ್ವಜನಿಕರಲ್ಲಿ, ತುಂಬ ಒರಟಾಗಿ ಮಾತಾಡಿದ್ರು, ಕೆಟ್ಟದಾಗಿ ಮಾತಾಡಿದ್ರು ಅಂತೂ. ಅದಕ್ಕೆ ಕಾರಣ ಅವ್ರ ಒತ್ತಡ, ಅವ್ರ ಮೇಲಿರ್ತಕ್ಕಂಥ ಒತ್ತಡ. ಕೆಲಸ ಇರ್ಬೋದು, ನಿದ್ರೆ ಇರಲ್ಲ, ಸಾಕಷ್ಟು ದಿನಗಟ್ಟಲೆ ರಾತ್ರಿ ಎಲ್ಲ ಕೆಲಸ ಮಾಡಿರ್ತಾರೆ. ಅವ್ರಿಗೆ ಜನಗಳ ಜೊತೆ ವರ್ತನೆ ಮಾಡಬೇಕಾದ್ರೆ ನಿಜವಾಗಿ ಅವ್ರು ಕೆಟ್ಟದಾಗಿ ವರ್ತನೆ ಮಾಡ್ತಾರೆ. ಇದು ಅವ್ರ ನಿಜವಾದ ಗುಣ ಅಲ್ಲ, ಆದರೂ ಒತ್ತಡದಿಂದ ಮಾಡ್ತಾರೆ. ಅದಕ್ಕಾಗಿ ಆ ಒತ್ತಡವನ್ನು ಹೊರಗಡೆ ತೆಗಿಬೇಕು ಅನ್ನೋ ಒಂದು, ಅದಕ್ಕೇನಾದರೂ ಒಂದು ಇದಿದ್ರೆ ಅದು ಕಲೆಗೆ ಮಾತ್ರ ಸಾಧ್ಯ ಅಥವಾ ಕ್ರೀಡೆಗೆ ಮಾತ್ರ ಸಾಧ್ಯ. ಹಾಗಾಗಿ ಒಂದು ಯೋಚನೆಯನ್ನು ಮಾಡಿ ಸುಮಾರು 1 ತಿಂಗಳ ಕಾಲ ನಾವು ಪ್ರಯತ್ನ ಮಾಡಿದ್ದೀವಿ. ಬಿಡುವಿಲ್ಲದ ಕೆಲಸ ಮಧ್ಯೆ ಗಣೇಶ ಚೌತಿ ಆಯಿತು, ಅದಾದ ದಸರಾ ಕಾರ್ಯಕ್ರಮ ಆಯಿತು, ಬೆಳಿಗ್ಗೆಲ್ಲ ಡ್ಯೂಟಿ ಮಾಡೋವು, ಮತ್ತೆ ಅವರು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಇವ್ರು ಹೇಳಿದಾಗೆ ಆ ಒಂದು ಟೀಮ್ ಸ್ಪಿರಿಟ್ ಶುರುವಾಯಿತು. ಟೀಮ್ ಸ್ಪಿರಿಟ್ ನಮ್ಮದು ಪೊಲೀಸ್ ಕೆಲಸ ಯಾವತ್ತು ಟೀಮ್ ಕೆಲಸ, ಒಬ್ಬ ಅಧಿಕಾರಿ ಮಾಡೋ ಕೆಲಸ ಅಲ್ಲ. ಹಾಗಾಗಿ ಆ ಒಂದು ಟೀಮ್ ಸ್ಪಿರಿಟನ್ನು ತಂದುಕೊಡ್ಲಿಕ್ಕೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತೇಳಿ ಅದಕ್ಕೆ ಸಾಕಷ್ಟು ಹಿರಿಯ ಅಧಿಕಾರಿಗಳು ನಮ್ಮ ಸಪೋರ್ಟ್ ಮಾಡಿದ್ದಾರೆ, ಜೂನಿಯರ್ ಅಧಿಕಾರಿಗಳು ಸಪೋರ್ಟ್ ಮಾಡಿದ್ದಾರೆ. ನೇರವಾಗಿ ಕಾಣೋ ನಾನಿರ್ಬೋದು, ಅದರ ಹಿಂದೆ ಒಂದು ದೊಡ್ಡ ಟೀಮ್ ಇದೆ. ಆ ಟೀಮೆಲ್ಲ ಸೇರಿ ಇವತ್ತೊಂದು ಯಶಸ್ವಿ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಹೇಳಿದಾಗೆ ಆಗಾಗ ಈ ಥರ ಕಾರ್ಯಕ್ರಮಗಳನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಸ್ಪಿರಿಟ್ಗೆ, ಹಾಗೆ ನಿಮ್ಮ ಇಡಿ ಡಿಪಾರ್ಟ್ಮೆಂಟ್ಗೆ ಧನ್ಯವಾದಗಳು.